ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿನ್ನೆ ಲಾಗಲ್ಲಿ ನಿಮಗೆ ಕಮ್ಮಿ ಗ್ರಾಮಲ್ಲಿ ಯಾವ ರೀತಿ ಒಂದು ಸರನ ಅಂದರೆ ನೆಕ್ಲೆಸ್ನ ಮಾಡಿಸ್ಕೊಳ್ಳೋದು ಅಂತೇಳಿ ತಿಳಿಸ್ಕೊಟ್ಟಿದ್ದೆ ಅಲ್ವಾ. ನಾನು ಈ ಥರ ಸರನೂ ಕೂಡ ಮಾಡಿಸ್ಕೊಂಡಿದ್ದೀನಿ ಅಂತಲೂ ಕೂಡ ತೋರಿಸ್ಕೊಟ್ಟಿದ್ದೆ. ಇವತ್ತು ಲಾಗಲ್ಲಿ ನಿಮಗೆ ಇಯರಿಂಗ್ಸ್ನ ಯಾವ ರೀತಿ ಕಮ್ಮಿ ಗ್ರಾಮಲ್ಲಿ ಮಾಡಿಸೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಈ ಜುಮ್ಕಿ ಬಂದು ನಿಮಗೆ 2.5 ಗ್ರಾಮಲ್ಲೇ ಆರಾಮಾಗಿ ಆಗುತ್ತೆ. ಸೇಮ್ ಅಡಿಗೆ ಸರನ ಯಾವ ರೀತಿ ಮಾಡಿಕೊಡ್ತಾರೋ ಅದೇ ಥರನೇ ಇದನ್ನು ಕೂಡ ಮಾಡಿಕೊಡ್ತಾರೆ. ಕೆಳಗಡೆ ಜುಮ್ಕಿ ಬಂದು ಅರ್ಧ ಗ್ರಾಮ್ ಸೇರಿಸಿ 2ರಿಂದ 1 ಗ್ರಾಮ್ ಇದೆ. ಮೇಲ್ಗಡೆದು 1.5 ಗ್ರಾಮ್ಗೆ ಆಗುತ್ತೆ. ತುಂಬ ಬಿಗಿನೇ ಇರುತ್ತೆ. ಅದು ಅಲ್ಲದೆ ನೀವು ಯೂಸ್ ಮಾಡೋದು ಹೆಂಗೆ ಯಾವ ರೀತಿ ಇಟ್ಕೊಂಡ್ರೆ ಅದು ನಮಗೆ ಚೆನ್ನಾಗಿ ಬಾಳಿಕೆ ಬರುತ್ತೆ ಅನ್ನೋದನ್ನು ಕೂಡ ನಾನು ಇವತ್ತು ಲಾಗಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ತುಂಬಾ ಕಮ್ಮಿ ಗ್ರಾಮಲ್ಲಿ ಅಂದರೆ ಒಂದು 3 ಗ್ರಾಮು 2 ಗ್ರಾಮು ಅಥವಾ 4 ಗ್ರಾಮಲ್ಲಿ, ಜಾಸ್ತಿ ಅಂದರೆ 4 ಗ್ರಾಮಲ್ಲಿ ಇರೋಂಥ ಇಯರಿಂಗ್ಸ್ನ ನಾನಿವತ್ತು ತೋರಿಸಿದ್ದೀನಿ. ನೋಡಿ, ಈ ಒಂದು ಓಲೆನ ನೀವು ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಮೇಲ್ಗಡೆ 2 ಗುಂಡನ್ನ ಸೇರಿಸಿ 1 ಗ್ರಾಮಲ್ಲಿ ಆಗುತ್ತೆ. ಕೆಳಗಡೆ ಡಿಸೈನು ಮತ್ತು ಇದೆಲ್ಲ ಸೇರಿಸಿ ನಿಮಗೆ 2 ಗ್ರಾಮ್ ಅಂದ್ಕೊಳ್ಳಿ. 3 ಗ್ರಾಮಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಇನ್ನೂ ಚೆನ್ನಾಗಿ ಅದು ಕ್ವಾಲಿಟಿ ಬೇಕಂದರೆ ಒಂದು 4 ಗ್ರಾಮಲ್ಲಿ ಮಾಡಿಸಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಕಮ್ಮಿ ಅಂದರೆ 1 ಗ್ರಾಮಿಂದನೂ ಕೂಡ ಯಾವ್ಯಾವ ಡಿಸೈನ್ ಮಾಡಿಸ್ಬೋದು ಅನ್ನೋದನ್ನು ಕೂಡ ನಾನು ಇವತ್ತು ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಯಾರು ಕೂಡ ಸ್ಕಿಪ್ ಮಾಡ್ದೇ ನೋಡಿ. ಹಾಗೆ ನೋಡಿ, ಇದನ್ನು ನೀವು 1.5 ಗ್ರಾಮಲ್ಲಿ ತುಂಬಾ ಚೆನ್ನಾಗಿ ಮಾಡಿಸ್ಕೋಬೋದು. ನೀವು ಸೇಮ್ ಡಿಸೈನ್ನ ಸ್ಕ್ರೀನ್ಶಾಟ್ ತೆಗೆದು ನೀವು ಮಾಡಿಕೊಡಿ ಅಂತ ಹೋದರೆ ನಿಜವಾಗ್ಲೂ ಮಾಡಿಕೊಡ್ತಾರೆ. ಹಾಗೆ ನಾನು ಮಾಡಿಸಿರೋದು, ನಾನು ಒಡಬೆಲ್ಲ ಮಾಡಿಸೋದು ಅಶೋಕ ರೋಡ್ ಮೈಸೂರಲ್ಲಿ ಭಾರತ್ ಜ್ಯುವೆಲರ್ಸ್ ಅಂತ ಹೇಳಿ. ಯಾಕೆಂದರೆ ಸುಮಾರು ಜನ ನನಗೆ ಕ್ವಶನ್ ಕೇಳಿದ್ದೀರಾ ಎಲ್ಲಿ ಮಾಡಿಸ್ತೀರಾ ಅಂತ, ಅದಕ್ಕೇ ಹೇಳಿದ್ದೀನಿ. ಹಾಗೆ ನೋಡಿ, ಇದನ್ನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಡಿಸೈನು. ನೀವು ಇದನ್ನು ನೀವು 1.5 ಗ್ರಾಮ್ ಅಥವಾ 2 ಗ್ರಾಮಲ್ಲಿ ಮಾಡಿಸ್ತೀವಿ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡೋದಕ್ಕೆ ನೋಡಿ ಅದು ತುಂಬ ದೊಡ್ಡದಿದೆ, ಏನೋ ಜಾಸ್ತಿ ಇದೆ ಅಂತ ಅನ್ನಿಸ್ತಾ ಇದೆ. ಬಟ್ ಅದು ಅಷ್ಟೊಂದು ಜಾಸ್ತಿ ಗ್ರಾಮ್ ಬರಲ್ಲ. ಡಿಸೈನ್ ಅಷ್ಟು ಚೆನ್ನಾಗಿದೆ. ಹಾಗೆ ನೋಡಿ, ಇದಂತೂ ಒಳ್ಳೆ ತುಂಬ ಚೆನ್ನಾಗಿರೋಂಥ ಜುಮ್ಕಿ ಡಿಸೈನ್ ಇದು. ನಿಮಗೆ ಮೇಲುಗಡೆ ಓಲೆ ಬಂದು ನಿಮಗೆ ಅರ್ಧ ಗ್ರಾಮಲ್ಲಿ ಅಂದರೆ ಅರ್ಧ ಸೇರಿಸಿ 1 ಗ್ರಾಮಲ್ಲಿ ಆಗುತ್ತೆ. ಕೆಳಗಡೆದು ಬಂದು 1.5 ಗ್ರಾಮ್ ಅಂತಲೇ ಅಂದ್ಕೊಳ್ಳಿ. ಇಲ್ಲ ಕೆಳಗಡೆದು ನೀವು 1 ಗ್ರಾಮಲ್ಲೇ ಮಾಡಿಸ್ಕೋತೀವಿ ಅಂದರೂ ಮಾಡಿಸ್ಕೋಬೋದು. ನೀವು ಅದನ್ನು ನೀಟಾಗಿ ಅದನ್ನು ಇಟ್ಕೊಂಡು ಅದನ್ನು ಕ್ವಾಲಿಟಿನ ಮೇಂಟೈನ್ ಮಾಡಬೇಕು. ಅಷ್ಟು ಹುಷಾರಾಗಿ ನೀವು ಇಟ್ಕೋತೀವಿ ಅಂದರೆ ನಿಜವಾಗ್ಲೂ ಆರಾಮಾಗಿ ಮಾಡಿಸ್ಕೋಬೋದು. ಅಥವಾ ನೀವು ಇನ್ನೂ ಒಂದು 3 ಗ್ರಾಮ್ 4 ಗ್ರಾಮಲ್ಲಿ ಇದೇ ಡಿಸೈನ್ ಮಾಡಿಸ್ಕೋತೀವಿ ಅಂದರೂ ಕೂಡ ಮಾಡಿಸ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ. ಹಾಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದು ನೋಡಿ, ನಿಮಗೆ ಒಂದು 2 ಗ್ರಾಮಲ್ಲಿ ಆರಾಮಾಗಿ ಆಗುತ್ತೆ. ಅಥವಾ 3 ಗ್ರಾಮಲ್ಲಿ ಕೂಡ ಮಾಡಿಸ್ಕೋಬೋದು, ಅಥವಾ 2.5 ಗ್ರಾಮಲ್ಲಿ ಕೂಡ ಮಾಡಿಸ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ ಇದು ಕೂಡ. ಹಾಗೆ ಇದು ನೋಡಿ, ಚಾಂದ್ಬಾಲಿ ಓಲೆ ಎಲ್ಲರಿಗೂ ಕೂಡ ಗೊತ್ತಿದೆ ಅಲ್ವಾ, ಅದೇ ಥರನೇ ಇದು ಕೂಡ. ಹಾಗೆ ಲಕ್ಷ್ಮೀ ಓಲೆ ಬರುತ್ತಲ್ಲ, ಅದು ಆ ಟೈಪು. ತುಂಬ ಚೆನ್ನಾಗಿ ಬರುತ್ತೆ ಇದು. ನೀವು ಇದನ್ನು ಒಂದು 3 ಗ್ರಾಮಲ್ಲೂ ಕೂಡ ಮಾಡಿಸ್ಕೋಬೋದು. ಅಥವಾ 4 ಗ್ರಾಮಲ್ಲಿ ನಮಗೆ ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿ ಬೇಕಂದರೆ ಆರಾಮಾಗಿ 4 ಗ್ರಾಮಲ್ಲಿ ಮಾಡಿಸ್ಕೋಬೋದು. 3 ಗ್ರಾಮಲ್ಲೂ ಮಾಡಿಸ್ಕೊಂಡ್ರು ಏನಿಲ್ಲ, ನೀವು ಮಲ್ಕೊಂಡಿರುವಾಗ ಅದನ್ನು ಬಿಚ್ಚಿಟ್ಬಿಟ್ಟು ತಿರ್ಗಾ ನೀವು ಬೆಳಗ್ಗೆ ಇದ್ದಾಗ ವೇರ್ ಮಾಡ್ಕೋತೀವಿ ಅಂದರೆ, ಅಷ್ಟು ಹುಷಾರಾಗಿ ನೋಡ್ಕೋತೀವಿ ಅಂದರೆ ನಿಜವಾಗ್ಲೂ 3 ಗ್ರಾಮಲ್ಲೇ ಮಾಡಿಸ್ಕೋಬೋದು. ಹಾಗೆ ಇದನ್ನು ನೋಡಿ, ಇದು ನಿಮಗೆ 1.5 ಗ್ರಾಮಲ್ಲೇ ತುಂಬ ಚೆನ್ನಾಗಿ ಬರುತ್ತೆ. ನೀವು ಅದನ್ನು ಯಾವ ರೀತಿ ಇಟ್ಕೋತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಅಷ್ಟೇ. ನೀವು ಹುಷಾರಾಗಿ ನೋಡ್ಕೋತೀವಿ ಅನ್ನೋರು ನಿಜವಾಗ್ಲೂ ಕಮ್ಮಿ ಗ್ರಾಮಲ್ಲೇ ಮಾಡಿಸ್ಕೋಬೋದು. ಇದು ನೋಡಿ, ತುಂಬ ಚೆನ್ನಾಗಿದೆ. ಇದು ನೀವೇನಾದ್ರು 3 ಗ್ರಾಮಲ್ಲೇ ಮಾಡಿಸ್ಕೊಂಡ್ರು ಕೂಡ ಡೈಲಿನೇ ವೇರ್ ಮಾಡ್ಬೋದು. ಇಲ್ಲ 2 ಗ್ರಾಮಲ್ಲೂ ಕೂಡ ಆಗುತ್ತೆ. ಇದು 2 ಗ್ರಾಮಲ್ಲೂ ಮಾಡಿಸ್ಕೊಂಡ್ರು ಕೂಡ ಡೈಲಿ ವೇರ್ ಮಾಡ್ಬೋದು. ಅಷ್ಟು ಚೆನ್ನಾಗಿ ಬರುತ್ತೆ ಈ ಡಿಸೈನು. ಬಟ್ ಸೈಜ್ ಒಂದು ಸ್ವಲ್ಪ ಕಮ್ಮಿ ಇರುತ್ತೆ ಅಷ್ಟೇ. ನೀವು ಇದನ್ನು ಕೂಡ 3 ಗ್ರಾಮಲ್ಲಿ ಮಾಡಿಸ್ಕೋತೀವಿ ಅಂದರೆ ಡೈಲಿನೇ ವೇರ್ ಮಾಡ್ಬೋದು. 2 ಗ್ರಾಮಲ್ಲೂ ಕೂಡ ಆಗುತ್ತೆ ಇದು. 2.5 ಗ್ರಾಮಲ್ಲಿ ಕೂಡ ಮಾಡಿಸ್ಕೊಂಡ್ರು ಡೈಲಿ ಕೂಡ ವೇರ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನು. ನೀವು ಇದನ್ನು ಈ ಥರ ಏನಾದ್ರು ಬೇಕು ಅಂದರೆ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ನೀವು ಬೇರೆ ಅಂಗಡಿಗಳಲ್ಲೂ ಕೂಡ ವಿಚಾರಿಸಿ ಕೂಡ ಮಾಡಿಸ್ಕೋಬೋದು. ಹಾಗೆ ಇಲ್ಲಿ ನೋಡಿ, ಇದಂತೂ ನಿಮಗೆ ಒಂದೊಂದು ಗ್ರಾಮಲ್ಲಿ ಅಥವಾ 2 ಗ್ರಾಮಲ್ಲಿ ಇರೋಂಥ ಓಲೆಗಳು ಇಲ್ಲಿರೋದು. ಅಲ್ಲಿ ಚಿಕ್ಕ ಚಿಕ್ಕದು ಮಾವಿನಕಾಯಿ ಡಿಸೈನ್ ಇದೆಯಲ್ಲ, ಅದಂತೂ ನಿಮಗೆ 2 ಮಾವಿನಕಾಯಿ ಪೆಂಡೆಂಟ್ ಇದೆ ನೋಡಿ. ಅದು ನಿಮಗೆ 2 ಗ್ರಾಮಲ್ಲಿ ಮಾಡಿರೋಂಥದ್ದು. ನಿಮಗೆ ಅದನ್ನೇ 1 ಗ್ರಾಮಲ್ಲಿ ಮಾಡಿಸ್ಕೋತೀವಿ ಅಂದರೂ ಮಾಡಿಸ್ಕೋಬೋದು. ಅಥವಾ ಇನ್ನೂ ಜಾಸ್ತಿ ನಾವು ಕಮ್ಮಿ ಮಾಡಿ ಮಾಡಿಸ್ಕೋತೀವಿ ಅಂದರೂ ಕೂಡ ಮಾಡಿಸ್ಕೋಬೋದು. ಹಾಗೆ ಒಂದೊಂದು ಸಿಂಗಲ್ಲು ಮಾವಿನಕಾಯಿದು ಡಿಸೈನ್ ಇದೆ ನೋಡಿ, ಮ್ಯಾಂಗೋ ಡಿಸೈನು. ಅದನ್ನು ನಿಮಗೆ 2 ಗ್ರಾಮಲ್ಲಿ, ಟೋಟಲ್ 2 ಓಲೆನೂ ಸೇರಿಸಿ 2 ಗ್ರಾಮಲ್ಲಿ ಮಾಡಿರೋದು. ಅದು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇನ್ನೂ ಒಂದು ಚಿಕ್ಕದು ರೌಂಡ್ ಇದೆ ನೋಡಿ, ಅದಂತೂ ನಿಮಗೆ 1.5 ಗ್ರಾಮಲ್ಲಿ ಮಾಡಿರೋಂಥದ್ದು. ಹಾಗೆ ಇನ್ನು ಮೇಲ್ಗಡೆನೂ ಕೂಡ ಒಂದಿದೆ ನೋಡಿ, ಗೆಜ್ಜೆ ಥರ. ಅದು ನಿಮಗೆ 3 ಗ್ರಾಮಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಈ ಓಲೆ ಬಂದು ನಿಮಗೆ 1.5 ಗ್ರಾಮಲ್ಲೇ ತುಂಬ ಚೆನ್ನಾಗಿ ಬಂದುಬಿಡುತ್ತೆ. ಅಥವಾ 2 ಗ್ರಾಮಲ್ಲಿ ನೀವು ಸ್ವಲ್ಪ ಚೆನ್ನಾಗಿ ಬರಲಿ ಅಂತ ಹೇಳಿದ್ರೆ 2 ಗ್ರಾಮಲ್ಲಿ ಆರಾಮಾಗಿ ಮಾಡಿಸ್ಕೋಬೋದು. ನೀವು ಇದು ಡೈಲಿ ಕೂಡ ವೇರ್ ಮಾಡ್ಬೋದು, ಏನಾಗೋದಿಲ್ಲ. ಬಟ್ ನೀವು ಮಲ್ಕೋವಾಗ ಅಂದರೆ ಒಬ್ಬೊಬ್ರು ಏನು ಮಾಡಿಬಿಡ್ತಾರೆ, ಮಲ್ಕೊಂಡಿದ್ದಾಗ ಓಲೆಗಳು ಒಂಥರ ತಗ್ಗೋ ಥರ ಆ ಥರ ಏನಾದ್ರು ಮಾಡ್ಕೋತಾರೆ. ಅಂಥವ್ರು ಸ್ವಲ್ಪ ಹುಷಾರಾಗಿ ಇಟ್ಕೋಬೇಕಾಗತ್ತೆ ಅಷ್ಟೇ. ಇದು ನೋಡಿ, ನೀವು 3 ಗ್ರಾಮಲ್ಲಿ ಮಾಡಿಸ್ತೀವಿ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. 2 ಗ್ರಾಮಲ್ಲೂ ಕೂಡ ಇದೇ ಸೇಮ್ ಡಿಸೈನ್ ಮಾಡಿಕೊಡಿ ಅಂದರೂ ಮಾಡಿಕೊಡ್ತಾರೆ. ಬಟ್ ನೀವು ಯಾವ ರೀತಿ ನಾನು ಆರಾಮಾಗಿ ಇಟ್ಕೋತೀನಿ ಅನ್ನೋರು
ನೀವು ಕಮ್ಮಿ ಗ್ರಾಮಲ್ಲೇ ಮಾಡಿಸಿ ಅದನ್ನು ಹುಷಾರಾಗಿ ಇಟ್ಕೋಬೇಕು. ಅಂದರೆ ಸ್ನಾನ ಮಾಡುವಾಗೆಲ್ಲ ಸ್ವಲ್ಪ ತೆಗೆದಿಟ್ಬಿಟ್ಟು ಸ್ನಾನ ಮಾಡೋದು, ಆಮೇಲೆ ಬೇಕಾದ್ರೆ ವೇರ್ ಮಾಡ್ಕೋಬೋದು. ಹಾಗೆ ಮಲ್ಕೊಂಡಿದ್ದಾಗ ತೆಗೆದಿಟ್ಬಿಟ್ಟು ಆಮೇಲೆ ಹಾಕೋತೀವಿ ಅನ್ನೋರು ಹಾಕೋಬೋದು, ಅಥವಾ ಒಂದು ಫಂಕ್ಷನ್ಗೆ ವೇರ್ ಮಾಡ್ಕೊಂಡು ಹೋಗ್ತೀವಿ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಈ ಓಲೆ ನೋಡಿ ನಿಮಗೆ 2 ಗ್ರಾಮಲ್ಲೇ ಆಗಿಬಿಡುತ್ತೆ. ನೀವು ಡೈಲಿ ಹಾಕೋತೀವಿ ಅಂದರೂ ಕೂಡ ಹಾಕೋಬೋದು, ಅಂತ ಏನು ಮುರಿದೋಗೋದು ಆ ಥರ ಏನಾಗೋದಿಲ್ಲ ಇದು. ಹಾಗೆ ಇಲ್ಲಾಂದರೆ ನೀವು ಹೋಗೋಬ್ಬರ ಏನಾದರೂ ಫಂಕ್ಷನ್ಗೆ ಹಾಕೋತೀವಿ ಅಂದರೆ ಕೂಡ ಇದೇ ಓಲೆ ಮಾಡಿಸ್ಬಿಟ್ಟು ಕೆಳಗಡೆ ಒಂದು ಪುಟಾಣಿ ಒಂದು ಗೆಜ್ಜೆನ ಕೊಡಿಸ್ಕೊಂಡ್ರೆ ನಿಜವಾಗ್ಲೂ ಒಳ್ಳೆ ಡಿಸೈನ್ ಆಗುತ್ತೆ. ಅದನ್ನು ನೀವು ಹೋಗೋಬರೋದು ಯಾವುದಾದ್ರೂ ಒಂದು ಸಿಂಪಲ್ ಫಂಕ್ಷನ್ ಕೂಡ ವೇರ್ ಮಾಡ್ಕೊಂಡು ಹೋಗ್ಬೋದು, ತುಂಬ ಚೆನ್ನಾಗೂ ಕೂಡ ಕಾಣಿಸುತ್ತೆ. ನೋಡಿ ಈ ಥರ ನಾನು ಹೇಳಿದ್ನಲ್ವ, ಈ ಥರ ಒಂದು ಪುಟಾಣಿ ಕೆಳಗಡೆ ಒಂದು ಗೆಜ್ಜೆ ಕೊಡಿಸ್ಕೊಂಡ್ರೆ ನಿಜವಾಗ್ಲೂ ಚೆನ್ನಾಗಿ ಕಾಣಿಸುತ್ತೆ. ಇದು ನಿಮಗೆ 1.5 ಗ್ರಾಮಲ್ಲೇ ಮಾಡಿಕೊಡ್ತಾರೆ. ಇಲ್ಲ ನೀವು ಇನ್ನೂ ಚೆನ್ನಾಗಿ ಬೇಕು ಅಂತ ಹೇಳಿದ್ರೆ 2 ಗ್ರಾಮ್ ಅಥವಾ 3 ಗ್ರಾಮಲ್ಲಿ ಮಾಡಿಸ್ಕೊಂಡ್ರೆ ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ. ನೀವು ಕಮ್ಮಿ ಗ್ರಾಮಲ್ಲೂ ಕೂಡ ಮಾಡಿಸ್ಕೋಬೋದು, ಅಂದರೆ ಜಾಸ್ತಿ ಗ್ರಾಮಲ್ಲೂ ಕೂಡ ಮಾಡಿಸ್ಕೋಬೋದು. ಹಾಗೆ ಇದು ನೋಡಿ, ಇದಂತೂ ತುಂಬ ಚೆನ್ನಾಗಿದೆ. ಇದು ನಿಮಗೆ 2.5 ಗ್ರಾಮಲ್ಲಿ ತುಂಬ ಚೆನ್ನಾಗೇ ಕ್ವಾಲಿಟಿ ಬರುತ್ತೆ. ನೀವು ಡೈಲಿ ಕೂಡ ವೇರ್ ಮಾಡ್ಬೋದು. ಹಾಗೆ ಕಾಲೇಜ್ ಮಕ್ಕಳು ಅಂದರೆ ಸ್ಕೂಲು ಕಾಲೇಜ್ಗೆ ಹೋಗೋಂಥ ಮಕ್ಳಿಗೂ ಕೂಡ ಹಾಕ್ಬೋದು. ತುಂಬ ಚೆನ್ನಾಗೂ ಕೂಡ ಕಾಣಿಸುತ್ತೆ, ಫ್ಯಾಷನಾಗೂ ಕೂಡ ಇರುತ್ತೆ, ಟ್ರೆಡಿಷ್ನಲಾಗೂ ಕೂಡ ಇರುತ್ತೆ. ಹಾಗೆ ನಾವುಗಳು ಒಂದು ಸ್ವಲ್ಪ ಸೈಜ್ನ ಅಗಲ ಮಾಡಿಸ್ಕೊಂಡ್ರೆ ನಾವು ದೊಡ್ಡವರು ಕೂಡ ಸ್ಯಾರಿಗೆಲ್ಲ ವೇರ್ ಮಾಡಿದರೆ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇದು ಕೂಡ ನೋಡಿ, ನಿಮಗಿದು 1.5 ಗ್ರಾಮಲ್ಲೇ ತುಂಬ ಚೆನ್ನಾಗಿ ಬರುತ್ತೆ. ಅದೇ ನಿಮಗೇನಾದರೂ ಇನ್ನೂ ಒಂದು ಅರ್ಧ ಗ್ರಾಮ್ ಜಾಸ್ತಿನೇ ಇರಲಿ, ಚೆನ್ನಾಗಿ ಕಾಣಿಸ್ಲಿ, ಇನ್ನೂ ಒಂದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿ ಬರಲಿ ಅನ್ನೋರು 2 ಗ್ರಾಮಲ್ಲಿ ಮಾಡಿಸ್ತೀವಿ ಅಂದರೆ ಮಾಡಿಸ್ಕೋಬೋದು. ಇದಂತೂ ನಿಮಗೆ ಅರ್ಧ ಗ್ರಾಮಲ್ಲಿ ಕೂಡ ಆಗುತ್ತೆ. ಇಲ್ಲ 1 ಗ್ರಾಮಲ್ಲಿ ಮಾಡಿಸ್ಕೋತೀವಿ ಅಂದರೆ ಆರಾಮಾಗಿ ಮಾಡಿಸ್ಕೋಬೋದು. ಬಟ್ ಕೈಯಲ್ಲಿ ಇಟ್ಕೊಂಡ್ರೆ ಅದು ಸ್ವಲ್ಪ ವೆಯ್ಟ್ ಇಲ್ಲ ಅಂತ ಅನಿಸುತ್ತೆ ಹೊರತು, ಅದನ್ನು ಬಿಟ್ಟರೆ ನೋಡಿದವ್ರಿಗಂತೂ ಯಾರಿಗೂ ಕಮ್ಮಿ ಹಾಕಿರೋದು ನಾವು ಅಂತ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಇದು ನೋಡಿ, ನೀವು ಇದನ್ನು ತುಂಬ ಚೆನ್ನಾಗಿ ಅದು ಗಟ್ಟಿಯಾಗೇ ಬರಬೇಕು ಅಂತ ಹೇಳಿದ್ರೆ 3 ಗ್ರಾಮಲ್ಲಿ ಮಾಡಿಸಿ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಕಮ್ಮಿ ಮಾಡಿಸ್ತೀವಿ ಅಂದರೂ ಕೂಡ ಮಾಡಿಸ್ಕೋಬೋದು. ಅದೇ ನಾವು ಅದನ್ನು ಯೂಸ್ ಮಾಡುವಾಗ ಸ್ವಲ್ಪ ನೋಡಿ ಮಾಡಿ ಯೂಸ್ ಮಾಡ್ಕೋಬೇಕು ಅಷ್ಟೇ. ಅಂದರೆ ಎಲ್ಲಾದರೂ ಮಲ್ಕೋವಾಗ ಒಂದು ಸ್ವಲ್ಪ ತೆಗೆದಿಟ್ಬಿಟ್ಟು ಆಮೇಲೆ ಬೆಳಗ್ಗೆ ಎದ್ದು ವೇರ್ ಮಾಡೋದು, ಅಥವಾ ಸ್ನಾನಕ್ಕೆ ಹೋಗುವಾಗ ತೆಗೆದಿಟ್ಬಿಟ್ಟು ಆಮೇಲೆ ವೇರ್ ಮಾಡೋದು, ಆ ಥರ ಮಾಡ್ಕೋಬೇಕು. ಹಾಗೆ ಇದು ನೋಡಿ, ಇದಂತೂ ತುಂಬ ಒಳ್ಳೆ ಡಿಸೈನ್ ಇದು. ನೀವು ಇದನ್ನು 3 ಗ್ರಾಮಲ್ಲಿ ಕೂಡ ಆರಾಮಾಗಿ ಮಾಡಿಸ್ಕೋಬೋದು. 4 ಗ್ರಾಮಲ್ಲಿ ಏನಾದರೂ ಮಾಡಿಸ್ತೀನಿ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ವೇರ್ ಮಾಡಿದ್ರು ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ನೀವು ಒಂದು ಫಂಕ್ಷನ್ಗೆ ವೇರ್ ಮಾಡ್ಕೊಂಡು ಹೋಗ್ಬೋದು. ನೀವು ಲೆಹೆಂಗಾಗೆ ಹಾಕ್ಬೋದು, ಡ್ರೆಸ್ಗೆ ಹಾಕ್ಬೋದು, ಸ್ಯಾರಿಗೆ ಹಾಕ್ಬೋದು. ಈ ಡಿಸೈನ್ ಅಷ್ಟೇ ಚೆನ್ನಾಗಿ ಬರುತ್ತೆ. ನೀವು 3 ಗ್ರಾಮಲ್ಲಿ ಮಾಡಿಸ್ಕೋತೀವಿ ಅಂದರೂ ಮಾಡಿಸ್ಕೋಬೋದು. 2 ಗ್ರಾಮಲ್ಲಿ ಕೂಡ ಆಗುತ್ತೆ. ಬಟ್ ನಾವು ಮೇಂಟೈನ್ ಮಾಡೋ ಥರ ನೋಡಿ ಗ್ರಾಮ್ನ ಮಾಡಿಸ್ಕೋಬೇಕು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್ ಅಂತೂ. ಜುಮ್ಕಿ ಥರನೂ ಕಾಣಿಸುತ್ತೆ, ಹಾಗೆ ಗುಂಡು ಥರನೂ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನ್. ಏನಾದರೂ ನೀವು ಮಾಡಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಹಾಗೆ ಇದು ನೋಡಿ, ಇದು ನಿಮಗೆ 3 ಗ್ರಾಮಲ್ಲೇ ಆಗುತ್ತೆ. ತುಂಬ ಚೆನ್ನಾಗಿ ಬರುತ್ತೆ 3 ಗ್ರಾಮಲ್ಲಿ ಮಾಡಿಸ್ಕೊಂಡ್ರೆ. ನೀವು 2.5 ಗ್ರಾಮಲ್ಲಿ ಕೂಡ ಮಾಡಿಸ್ಕೋಬೋದು. ಆ ಗೆಜ್ಜೆ ಎಲ್ಲ ಸ್ವಲ್ಪ ಚಿಕ್ಕದೇ ಇರೋದ್ರಿಂದ ಅಷ್ಟೊಂದು ವೆಯ್ಟ್ ಬರೋಲ್ಲ. ಮೇಲ್ಗಡೆ ಓಲೆ ಮಾತ್ರ ನಿಮಗೆ ಚೆನ್ನಾಗಿರುತ್ತೆ, ಕೆಳಗಡೆ ಗೆಜ್ಜೆ ಕಮ್ಮಿ ಇರೋದ್ರಿಂದ, ಅಂದರೆ ಓಲೆ ದೊಡ್ಡದಾಗಿ ಕಾಣಿಸ್ಬೇಕು ಅಂದರೆ ನೀವು ಈ ಥರ ಐಡಿಯಾ ಉಪಯೋಗಿಸಿ ಮಾಡಿಸ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಈ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ನಿಮಗಿದು 2.5 ಗ್ರಾಮಲ್ಲಿ 2 ಗ್ರಾಮಲ್ಲೂ ಕೂಡ ಮಾಡಿಸ್ಕೋಬೋದು. 3 ಗ್ರಾಮಲ್ಲಿ ಮಾಡಿಸ್ತೀವಿ ಅಂದರೂ ಕೂಡ ಮಾಡಿಸ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ಇದು ಏನಿಲ್ಲ, ಮೇಲ್ಗಡೆ ಓಲೆ ಇದಲ್ವ, ಅದಕ್ಕೆ ನಿಮಗೆ ಜಾಸ್ತಿ ಚಿನ್ನ ತೊಗೊಳುತ್ತೆ, ಕೆಳಗಡೆದಕ್ಕೆ ಅಷ್ಟು ತೊಗೊಳ್ಳೋದಿಲ್ಲ. ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನಿಮಗೆ ಅನುಕೂಲ ಕಮ್ಮಿ ಇದ್ದು ನಾವು ಕೂಡ ಚೆನ್ನಾಗಿರೋ ಓಲೆಗಳು ಹಾಕಬೇಕು ಅಂದರೆ ನೀವು ಈ ಥರ ಐಡಿಯಾ ಉಪಯೋಗಿಸಿ ತುಂಬ ಚೆನ್ನಾಗೂ ಕೂಡ ಕಾಣಿಸುತ್ತೆ, ನಮಗೂ ಕೂಡ ಖುಷಿಯಾಗುತ್ತೆ. ನೋಡಿ, ಇದು ಅಷ್ಟೇ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ನೀವು 1.5 ಗ್ರಾಮಲ್ಲಿ ಕೂಡ ಆರಾಮಾಗಿ ಮಾಡಿಸ್ಕೋಬೋದು. 3 ಗ್ರಾಮಲ್ಲಿ ಮಾಡಿಸ್ಕೋತೀವಿ ಅಂದರೂ ಕೂಡ ಮಾಡಿಸ್ಕೋಬೋದು. ನಾನು ಇದೇ ಥರ ತುಂಬ ಚಿಕ್ಕ ಗ್ರಾಮಲ್ಲಿ ಮಾಡಿಸಿರೋ ಅಂಥದ್ದು, ಅಂದರೆ ಕಮ್ಮಿ ಗ್ರಾಮಲ್ಲಿ ಮಾಡಿಸಿರೋಂಥ ಓಲೆಗಳನ್ನ ತುಂಬಾ ಡಿಸೈನ್ಸ್ನ ಇದೇ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ. ಯಾರು ಕೂಡ ಸ್ಕಿಪ್ ಮಾಡ್ದೇನೆ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನನಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇದನ್ನು ನೋಡಿ, ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಮಗುಗೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಹೆಣ್ಮಕ್ಳು ಇರ್ತಾರಲ್ವ, ಅವ್ರಿಗೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ದೊಡ್ಡವ್ರಿಗೂ ಕೂಡ ಹಾಕೋಬೋದು. ಇದು ನಿಮಗೆ 1.5 ಗ್ರಾಮಲ್ಲಿ ತುಂಬ ಚೆನ್ನಾಗಾಗುತ್ತೆ. ನೀವು ಈ ಡಿಸೈನು ಕೂಡ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡು ಮಾಡಿಸ್ಕೊತೀವಿ ಅಂದರೆ ಮಾಡಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಈ ಡಿಸೈನ್ ನೋಡಿ, ನಾನು ಆಲ್ರೆಡಿ ಆವಾಗಲೇ ಹೇಳಿದೆ ಅಲ್ವಾ, ಮೇಲ್ಗಡೆ ಓಲೆಗೆ ಮಾತ್ರ ಒಂದು ಸ್ವಲ್ಪ ಚಿನ್ನ ತೊಗೊಳುತ್ತೆ, ಕೆಳಗಡೆದಕ್ಕೆ ಅಷ್ಟು ತಗೊಳ್ಳಲ್ಲ. ಬಟ್ ನೋಡಿದ್ರೆ ಇದೇನೋ ಒಂದು 6-7 ಗ್ರಾಮೇನೋ ಇದೆ ಅಂತ ಅನಿಸುತ್ತೆ. ನೀವು ಎಲ್ಲ ಸೀರೆಗೂ ಕೂಡ ವೇರ್ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಮೇಲ್ಗಡೆ ಇರೋಂಥ ಕಲರ್ನ ನೀವು ಗ್ರೀನು, ಇದು ರೂಬಿ ಕಲರಲ್ಲಿದೆ, ನೀವು ಮೆರೂನು, ರೆಡ್ಡು, ಗ್ರೀನು, ಪಿಂಕು, ಈ ಥರ ಯಾವ ಕಲರ್ ನಿಮ್ಗೆ ಇಷ್ಟ ಆಗುತ್ತೋ ಆ ಕಲರ್ನ ಕೊಡಿಸ್ಕೊಟ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದು ಅಲ್ಲದೆ ರೆಡ್ಡು ಅಥವಾ ಗ್ರೀನಲ್ಲಿ ಗ್ರೀನ್ ಕೊಡಿಸಿ ತುಂಬಾ ಚೆನ್ನಾಗಿ ಬರುತ್ತೆ.
ಹಾಗೆ ಇದರಲ್ಲೇ ನಾನು ಸುಮಾರು ಡಿಸೈನ್ಸ್ನ ಇಲ್ಲಿ ಶೇರ್ ಮಾಡಿದ್ದೀನಿ ನೋಡಿ. ತುಂಬಾ ನೀವು ಬೇರೆ ಥರ ಯಾವುದಾದ್ರೂ ಕಲರ್ಸ್ ಕೊಟ್ಟು ಮಾಡಿಸ್ಕೊತೀವಿ ಅಂದರೆ ಈ ಥರ ಕಾಣಿಸುತ್ತೆ. ಅದು ಕೆಳಗಡೆ ಇರೋಂಥ ಗುಂಡು ಅಷ್ಟು ಚಿನ್ನ ತೊಗೊಂಡಿರಲ್ಲ, ನೋಡೋಕ್ಕೆ ಅಷ್ಟೊಂದು ದೊಡ್ಡದು ಓಲೆ ಅಂತ ಅನಿಸುತ್ತೆ. ಬಟ್ ಮೇಲ್ಗಡೆ ಅಲ್ಲಿ ಕಲರ್ಸ್ ಎಲ್ಲ ಇದು ಮಾಡಿದ್ದೀವಲ್ವ, ಅಂದರೆ ಕಲರ್ಗಳು ಕೂಡ ಹಾಕಿ ಮಾಡಿಸಿದ್ದಾರೆ ನೋಡಿ, ಅದಕ್ಕೆ ಒಂದು ಸ್ವಲ್ಪ ಚಿನ್ನ ತೊಗೊಂಡಿರುತ್ತೆ ಅಷ್ಟೇ. 3 ಗ್ರಾಮಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಇದು ನೋಡಿ, ನಿಮಗೆ ಒಂದು 5 ಗ್ರಾಮಲ್ಲಿ ಮಾಡಿಸ್ತೀವಿ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲ ನಮ್ಗೆ ಅಷ್ಟು ಅನುಕೂಲ ಇಲ್ಲ ಅಂದರೆ ನೀವು 3 ಅಥವಾ 4 ಗ್ರಾಮಲ್ಲೂ ಕೂಡ ಮಾಡಿಸ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಈ ಡಿಸೈನು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇದು ನೋಡಿ, ನಿಮಗೆ 1 ಗ್ರಾಮಲ್ಲೇ ಆಗಿಬಿಡುತ್ತೆ ಈ ಓಲೆ. ನಿಮಗೆ 1 ಗ್ರಾಮಲ್ಲೇ ಕೂಡ ಮಾಡಿಸ್ಕೋಬೋದು, ಅಥವಾ ನೀವು ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಬರಲಿ ಅಂದರೆ 1.5 ಗ್ರಾಮಲ್ಲಿ ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ. ನೀವು ಇದನ್ನು ವೇರು ಕೂಡ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಮಕ್ಳಿಗೂ ಕೂಡ ಹಾಕಿದ್ರೂ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಈ ಜುಮ್ಕಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಫಿನಿಶಿಂಗು. ಇದನ್ನು ವೇರ್ ಮಾಡಿದ್ರು ಕೂಡ ಹೆಂಗೆ ಕಾಣಿಸುತ್ತೆ ಅನ್ನೋದು ಕೂಡ ನಾನು ಇದೇ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ, ಅದನ್ನು ಕೂಡ ನೋಡಿ. ಈ ಡಿಸೈನು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ನಿಮಗಿದು ನೋಡಿದ್ರೇ ಗೊತ್ತಾಗ್ಬಿಡುತ್ತೆ, ಅಂದರೆ 5-6 ಗ್ರಾಮ್ ಇದೇನೋ ಅಂತ ಅನ್ಕೋತೀರ, ಮಿನಿಮಮ್ ಅಷ್ಟಾದರೂ ಇರುತ್ತೆ ಅಂತ. ಬಟ್ ಅದು 3 ಗ್ರಾಮ್ ಇದೆ ಅಷ್ಟೇ. 3 ಗ್ರಾಮಲ್ಲಿ ನೀವು ಓಲೆನ ಆರಾಮಾಗಿ ಮಾಡಿಸ್ಕೋಬೋದು. ನೀವು ಬೇಕಾದ್ರೆ ನಿಮಗೆ ಅಡ್ರೆಸ್ ಗೊತ್ತಾಗಿಲ್ಲ ಅಥವಾ ಇನ್ನೂ ಏನಾರು ಡೌಟ್ಸ್ ಇದ್ದರೆ ನನಗೊಂದು ಕಮೆಂಟ್ಸ್ ಹಾಕಿ, ನಾನು ಅಡ್ರೆಸ್ ಕೂಡ ಕೊಡ್ತೀನಿ. ನಾನು ಅವ್ರಿಗೂ ಕೂಡ ಫೋನ್ ಮಾಡಿ ಹೇಳ್ತೀನಿ, ನನಗೆ ಯೂಟ್ಯೂಬರ್ಸಲ್ಲಿ ನನ್ನ ವ್ಯೂವರ್ಸ್ ಇದ್ದಾರೆ, ಅವರು ನಿಮ್ಮ ಅಂಗಡಿಗೆ ಬರ್ತಾರೆ, ಒಂದು ಸ್ವಲ್ಪ ಡಿಸ್ಕೌಂಟ್ ಕೂಡ ಮಾಡಿಕೊಡಿ ಅಂತ ನಾನು ಅವ್ರಿಗೂ ಕೂಡ ಹೇಳಿದ್ದೀನಿ. ನೀವು ಏನಾದ್ರು ನಿಮ್ಗೆ ಅಡ್ರೆಸ್ ಏನಾದ್ರು ಬೇಕು ಅಂದರೂ ಕೂಡ ನನ್ನ ಕಾಂಟ್ಯಾಕ್ಟ್ ಮಾಡಿ, ಅಥವಾ ಒಂದು ಕಮೆಂಟ್ಸ್ ಹಾಕಿ. ಈ ಥರ ನೀವು ನೋಡಿ ವೇರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಈ ಓಲೆ ನಾನು ಅವಾಗ ಹೇಳಿರೋ ಥರ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇದನ್ನು ನೀವು ರಿಂಗ್ ಟೈಪಲ್ಲೂ ಕೂಡ ಯೂಸ್ ಮಾಡ್ಕೋಬೋದು. ಹಾಗೆ ಅಂದರೆ ಮಕ್ಳಿಗೂ ಕೂಡ ಹಾಕಿದ್ರು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನಾವು ಕೂಡ ಹಾಕೋಬೋದು ನೋಡಿ. ಈ ಥರ ಒಂಥರ ಹಿಂದ್ಗಡೆನೂ ಕೂಡ ನಮಗೆ ಪ್ರೆಸ್ಸಿಂಗ್ ಥರ, ಅಂದರೆ ರಿಂಗ್ನ ಯಾವ ರೀತಿ ನಾವು ಪ್ರೆಸ್ ಮಾಡ್ತೀವೋ ಆ ಥರ ಇರುತ್ತೆ. ಹಾಗೆ ನೋಡಿ, ಕೆಲವೊಬ್ಬರು ಫ್ಯಾಷನಾಗಿ ಉದ್ದ ಇರೋದು ಅಂತ ಗೋಲ್ಡು ಜ್ಯುವೆಲರ್ಸ್ನ ಇಷ್ಟಪಡ್ತಾರೆ. ಅಂಥವ್ರಿಗೂ ಕೂಡ ಕಮ್ಮಿ ಗ್ರಾಮಲ್ಲಿ ನೋಡಿ, ನಿಮಗಿದು 1.5 ಗ್ರಾಮಲ್ಲಿ ಕೂಡ ನೀವು ಆರಾಮಾಗಿ ಮಾಡಿಸ್ಕೋಬೋದು, ಅಷ್ಟು ಚೆನ್ನಾಗಿ ಬರುತ್ತೆ. ನೀವು ಕೆಳಗಡೆದು ಗೆಜ್ಜೆ, ಅಂದರೆ ಕೆಳಗಡೆ ಒಂದು ಸ್ಟೆಪ್ ಇದೆ ಅಲ್ವಾ, ಅದನ್ನು ತೆಗೆದುಬಿಟ್ಟು ಮೇಲ್ಗಡೆದು ಮಾತ್ರ ಮಾಡಿಸ್ಕೋತೀವಿ ಅಂದರೆ ನಿಮ್ಗೆ 1 ಗ್ರಾಮಲ್ಲೇ ಆಗುತ್ತೆ. ಹಾಗೆ ಇದು ನಿಮಗೆ 1.5 ಗ್ರಾಮಲ್ಲೂ ಕೂಡ ಆಗುತ್ತೆ, 2 ಗ್ರಾಮಲ್ಲಿ ಕೂಡ ಆಗುತ್ತೆ. ನಿಮಗೆ ಇನ್ನೂ ಸ್ವಲ್ಪ ಚೆನ್ನಾಗಿರೋದು ಅಂತ, ಅಂದರೆ ಇನ್ನೂ ಕ್ವಾಲಿಟಿ ಚೆನ್ನಾಗಿರೋದು ಬೇಕು ಅಂದರೆ 3 ಗ್ರಾಮಲ್ಲಿ ಮಾಡಿಸಿ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಈ ಓಲೆ ನೋಡಿ ತುಂಬಾ ಚೆನ್ನಾಗಿದೆ, ಒಳ್ಳೆ ಡಿಸೈನ್ಸ್ ಇದೆ. ಇದರಲ್ಲಿ ನೀವು ಗ್ರೀನ್ ಇರೋದನ್ನ ನೀವು ರೆಡ್ಡು ಅಥವಾ ರೂಬಿ ಕಲರ್ ಈ ಥರನೂ ಕೂಡ ಕಲರ್ ಚೇಂಜ್ ಮಾಡಿಸಿ ಕೂಡ ಮಾಡಿಸ್ಕೋಬೋದು. ನಿಮಗೆ ಇದು ಒಂದು 4 ಗ್ರಾಮಲ್ಲಿ ಮಾಡಿಸಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಆ ಕಡೆ ಈ ಕಡೆ ಪಿಕಾಕ್ ಕೂಡ ಇದೆ ನೋಡಿ, ಆ ಡಿಸೈನ್ ಕೂಡ ಚೆನ್ನಾಗಿದೆ. ವೇರ್ ಮಾಡಿದರೆ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ, ಏನೋ ಒಂದು 8-9 ಗ್ರಾಮ್ ಇದೆ ಅನ್ನಂಗೆ ಕಾಣಿಸುತ್ತೆ. ಹಾಗೆ ಇದು ಅಷ್ಟೇ ನೋಡಿ, ನಿಮಗೆ ಇದು ಅರ್ಧ ಗ್ರಾಮಲ್ಲೇ ಮಾಡಿಕೊಟ್ಬಿಡ್ತಾರೆ. ಇಲ್ಲ ನೀವು ಇನ್ನೂ ಚೆನ್ನಾಗಿರೋದು ಬರಲಿ ಅಂತ ಹೇಳಿದ್ರೆ 1 ಗ್ರಾಮಲ್ಲಿ ನೀವು ಮಾಡಿಸ್ಕೊಳ್ಳಿ. ಅಂದರೆ 2 ಓಲೆಯಿಂದ 1 ಗ್ರಾಮಲ್ಲಿ ಮಾಡಿಸ್ತೀವಿ ಅಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ. ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಆದಷ್ಟು ನಂಗೆ ಸಪೋರ್ಟ್ ಮಾಡಿ ಅಂತೇಳಿ ಇವತ್ತಿನ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.